ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 2 ಹಾಗಲಕಾಯಿ, ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಪೌಡರ್, ಇದು ಶೇಂಗಾ ಮತ್ತು ಕೊಬ್ಬರಿ ಮಿಕ್ಸ್ ಮಾಡಿದ ಪೌಡರ್. ಇದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು. ಇದು ಹುಣಸೆ ಹುಳಿ ಸೋಸ್ಕೊಂಡಿರೋದು. ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ಹಾಕಬೇಕು. ಅದು ನೆನೆ ಇಟ್ಟು ಸೋಸಿ ಇಟ್ಟಿರ್ತೀನಿ. ನೋಡಿ, ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಇದು ಈಗ ಒಂದು ಬೆಳ್ಳುಳ್ಳಿ ಹಾಕಬೇಕು ಫುಲ್. ಅದನ್ನು ಜಜ್ಜಿದ್ದೀನಿ ಕುಟಾಣಿಯಲ್ಲಿ, ಅಂದರೆ ಚೆನ್ನಾಗಾಗುತ್ತೆ. ನೋಡಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಚಟಪಟ ಅನ್ನುವಾಗ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿದ್ದೀನಿ. ನಂತರ ಈರುಳ್ಳಿ ಹೆಚ್ಕೊಂಡಿರ್ತೀನಲ್ಲ, ಅದನ್ನು ಹಾಕಬೇಕು. ನೋಡಿ, ಈರುಳ್ಳಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಹೆಚ್ಚಿಟ್ಟಿರ್ತೀವಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಮೇಲೆ ಅಷ್ಟೇ. ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಕಹಿ ಒಂದು ಸ್ವಲ್ಪ ಏರ್ಕೊಳ್ಳುತ್ತೆ. ನೋಡಿ, ಈಗ ಹಾಗಲಕಾಯಿ ಹಾಕ್ತೀನಿ. ನೋಡಿ, ಹಾಗಲಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಸಣ್ಣ ಸಿಮ್ಮಲ್ಲಿ ಇಟ್ಟಿರಬೇಕು. ಗ್ಯಾಸು ಹೈ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಚೆನ್ನಾಗಿ ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗಲಕಾಯಿ ಶುಗರ್ ಇರೋರಿಗೆ ಕೂಡ ತುಂಬ ಒಳ್ಳೆಯದು. ನನಗೂ ಶುಗರ್ ಇರೋದ್ರಿಂದ ಹಾಗಲಕಾಯಿ ಪಲ್ಯನ ಅವಾಗವಾಗ ಮಾಡ್ತಾಯಿದ್ದೀನಿ. ನೋಡಿ, ಈಗ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಈಗ ತೆಗ್ದಿದ್ದೀನಿ. ನೋಡಿ, ಒಂದು 2 ನಿಮಿಷ ಇಡಬೇಕು. ಚೆನ್ನಾಗಿ ಎಲ್ಲ ಚೆನ್ನಾಗಿ ಆಗಿರುತ್ತೆ. ನೋಡಿ, ಈಗ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ತೀನಿ. ಈಗ ಅರಿಶಿಣ ಪುಡಿ ಹಾಕಿದ್ದೀನಿ ಮೊದಲಿಗೆ. ನೋಡಿ, ಅರಿಶಿಣ ಪುಡಿ, ನಂತರ ಖಾರದ ಪೌಡ್ರು 1 ಸ್ಪೂನು, 1 ಟೀ ಸ್ಪೂನ್ ಹಾಕಿದ್ದೀನಿ. ಸಾಕು, ಜಾಸ್ತಿ ಖಾರ ತಿನ್ನಲ್ಲ ನಾನು. ನೋಡಿ, ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹುಣಸೆ ಹುಳಿ ಬೆಲ್ಲ ಹಾಕೋದ್ರಿಂದ ಈ ಹಾಗಲಕಾಯಿ ಪಲ್ಯ ಕಹಿ ಅನಿಸೋದಿಲ್ಲ. ಇದಕ್ಕೆ ಬೆಲ್ಲ ಕೂಡ ಹಾಕಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡಿ ಈಗ ಅದಕ್ಕೆ ನೀರು ಹಾಕಬೇಕು. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ, ದೊಡ್ಡ ಗ್ಲಾಸಿಂದ. ಹುಣಸೆ ಹುಳಿ ಹಾಕ್ತೀನಿ ಮುಂಚೆ. ಅದು ಎಲ್ಲ ಸೋಸಿಟ್ಟಿರ್ತೀನಲ್ಲ ಹುಣಸೆ ಹುಳಿ, ಅದನ್ನು ಹಾಕಿ ನಂತರ ನೀರು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಗ್ಲಾಸ್ ನೀರು. ನೋಡಿ, ಇದನ್ನು ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಬೇಯಬೇಕಾದ್ರೆ ಅದನ್ನು ಮುಚ್ಚಿಟ್ಟಿರಬೇಕು. ನೋಡಿ, ಮುಚ್ಚಿಟ್ಟಿದ್ದೀನಿ. ಸಿಮ್ಮಲ್ಲಿ ಒಂದು 4-5 ನಿಮಿಷ ಇಡಬೇಕು. ನೋಡಿ, ಈಗ ಕುದೀತಾ ಇದೆ. ಈಗ ಸ್ವಲ್ಪ ಜಾಗರಿ ಪೌಡರ್, ಅದೇ ಬೆಲ್ಲದ ಪೌಡರ್ ಹಾಕ್ತಾಯಿದ್ದೀನಿ. ಬೆಲ್ಲದ ಪೌಡರ್ ಹುಣಸೆ ಹುಳಿ ಹಾಕಿದ್ದೀನಲ್ಲ, ಅದರಿಂದ ಬೆಲ್ಲದ ಪೌಡ್ರ್ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಹಾಗಲಕಾಯಿ ಪಲ್ಯ ಚಪಾತಿ, ರೊಟ್ಟಿ, ಅನ್ನಕ್ಕೆ ಬರುತ್ತೆ. ಹಾಗೆ ಕೊತ್ತಂಬರಿನ ಸಣ್ಣಗೆ ಹೆಚ್ಚಿಟ್ಟಿದ್ದು ಹಾಕ್ತಾಯಿದ್ದೀನಿ. ಹಾಗೆ ಹಾಕಿ ಅದನ್ನು ಇನ್ನೂ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ನೋಡಿ, ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದಿದ್ದೀನಿ. ಒಂದು 2 ನಿಮಿಷ ಬಿಟ್ಟು ನೋಡಿ, ನೀರೆಲ್ಲ ಕಮ್ಮಿ ಆಗಿದೆ. ಚೆನ್ನಾಗಿ ಕುದ್ದಿರುತ್ತೆ. ಇದಕ್ಕೆ ಈಗ ಪೌಡ್ರ್ ಹಾಕಿದ್ದೀನಿ ನಾನು. ಈ ಶೇಂಗಾ ಕೊಬ್ಬರಿ ಮಿಕ್ಸಿ ಮಾಡಿರ್ತೀನಲ್ಲ, ಆ ಪೌಡ್ರ್ ಹಾಕ್ಕೊಂಡ್ರೆ ವಿಡಿಯೋ ಮಿಸ್ ಆಯ್ತದೆ ತೆಗೆದಿದ್ದು. ಈಗ ನೋಡಿ, ಊಟ ಮಾಡ್ತಿದ್ದೀನಿ. ಅನ್ನದ ಜೊತೆಗೆ ಶೇಂಗಾ ಚಟ್ನಿ ಪುಡಿ, ಪಪ್ಪು ಅಂದರೆ
ಸೊಪ್ಪಿನ ಬೇಳೆ, ಆಮೇಲೆ ಪನ್ನೀರು ಫ್ರೈ ಮಸಾಲ, ಪನ್ನೀರ್ ಮಸಾಲ ಮತ್ತು ಹಾಗಲಕಾಯಿ ಪಲ್ಯ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಸೂಪರಾಗಿದೆ, ನೀವು ಮಾಡಿ ನೋಡಿ. ಇದುವರೆಗೂ ನನ್ನನ್ನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡ್ತಾ